ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಸಿಚುವೇಶನಲ್ ಸೆಂಟೆನ್ಸಸ್. ಅಂದರೆ ಒಂದೊಂದು ಸಿಚುವೇಶನ್ಗೆ ನಾವು ಮಾತಾಡಬೇಕಾದ್ರೆ ನಾವು ಬಳಸುವಂತಹ ವಾಕ್ಯಗಳು, ಪದಗಳು ಎಲ್ಲ ಬೇರೆ ಬೇರೆ ಇರುತ್ತೆ. ಎಲ್ಲ ಸಿಚುವೇಶನಲ್ಲಿ ಒಂದೇ ಥರ ಮಾತಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ತುಂಬ ರ್ಯಾಂಡಮ್ ಸೆಂಟೆನ್ಸಸ್, ದಿನಕ್ಕೆ 100-150 ಸೆಂಟೆನ್ಸಸ್ ಸುಮ್ಮನೆ ಕಲಿಯೋದಕ್ಕಿಂತ ಒಂದು ಸಿಚುವೇಶನ್ಗೆ ನಾವು ಮಾತಾಡಬೇಕಾಗಿರುವಂತಹ ವಾಕ್ಯಗಳ ಸ್ಟ್ರಕ್ಚರ್ ಮತ್ತು ಅದಕ್ಕೆ ಬಳಸುವಂತಹ ವೊಕ್ಯಾಬುಲರಿ ಪದಗಳು ಏನು ಅನ್ನೋದನ್ನು ತಿಳ್ಕೊಬೇಕು ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಎಕ್ಸ್ಪ್ರೆಸಿಂಗ್ ನೀಡ್ಸ್ ಆ್ಯಂಡ್ ಡಿಸೈರ್ಸ್. ಅಂದರೆ ನಮ್ಮ ಅವಶ್ಯಕತೆಗಳು ಮತ್ತು ಮೂಲಭೂತ ಅಗತ್ಯಗಳು ತಿಳಿಸುವಾಗ ಅಥವಾ ಅವಶ್ಯಕತೆಗಳು ನಮಗೆ ನಮ್ಮ ಆಸೆ ಆಕಾಂಕ್ಷೆ ಅವಶ್ಯಕತೆಗಳನ್ನು ನಾವು ತಿಳಿಸಬೇಕಾದ್ರೆ ನಾವು ಯಾವ್ಯಾವ ಥರ ಸೆಂಟೆನ್ಸಸ್ಸನ್ನು ಯೂಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಇಂಗ್ಲೀಷನ್ನು ಫ್ರೀಯಾಗಿ ಕಲಿಬೋದು. ಓಕೆ, ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದರೆ ಬಹಳ ಮುಖ್ಯವಾದ ವಿಡಿಯೋ. ನೀವು ಒಂದೆರಡು ಸೆಂಟೆನ್ಸ್ ಕಲಿಯೋದ್ರಿಂದ ನಿಮಗೇನು ಪ್ರಯೋಜನ ಇಲ್ಲ. ನೀವು ಅಟ್ಲೀಸ್ಟ್ ಒಂದು 20-25 ಸೆಂಟೆನ್ಸ್ ಕಲಿತ್ರೆ ಅದರಲ್ಲಿ ಒಂದು 5 ಆದರೂ ನಿಮಗೆ ನೆನಪಲ್ಲಿರುತ್ತೆ. ಓಕೆ, ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಒಂದು ಲೈಕನ್ನು ಕೊಟ್ಬಿಡಿ, ಮರೀದೆ. ಈಗಲೇ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೇನೆ ಇನ್ನೇನು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಸೊ ನಾನೇನು ಹೇಳಿದೆ ನಿಮಗೆ, ಎಕ್ಸ್ಪ್ರೆಸಿಂಗ್ ನೀಡ್ಸ್ ಆ್ಯಂಡ್ ಡಿಸೈರ್ಸ್. ಓಕೆ, ಎಕ್ಸ್ಪ್ರೆಸಿಂಗ್ ನೀಡ್ಸ್ ಆ್ಯಂಡ್ ಡಿಸೈರ್ಸ್ ಅಂದರೆ ಏನು? ನೀಡ್ಸ್ ಅಂದರೆ ನಮ್ಮ ಅಗತ್ಯಗಳು, ಡಿಸೈರ್ಸ್ ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳು. ಓಕೆ, ಸೊ ಫಸ್ಟ್ ಬೇಸಿಕ್ ನೀಡ್ಸ್, ಮೂಲಭೂತ ಅಗತ್ಯಗಳು. ನೀಡ್ಸ್, ನನಗೇನಾದರೂ ಬೇಕಾದ್ರೆ ನಾನು ಹೇಗೆ ಕೇಳ್ಬೋದು? ಐ ವಾಂಟ್, ಐ ನೀಡ್ ಅಂತ ಕೇಳ್ಬೋದು. ಓಕೆ, ಸೊ ಫಸ್ಟ್ ಐ ನೀಡ್ ಸಮ್ ವಾಟರ್. ನನಗೆ ಸ್ವಲ್ಪ ನೀರು ಬೇಕು. ಈಗ ನಿಜವಾಗ್ಲೂ ನನಗೆ ನೀರು ಬೇಕು, ನನಗೆ ಬಾಯಾರಿಕೆ ಆಗ್ತಾ ಇದೆ, ನನಗೆ ಸ್ವಲ್ಪ ನೀರು ಬೇಕು ಅಂತ ನಾನು ಕೇಳೋದಾದರೆ ಐ ನೀಡ್ ಸಮ್ ವಾಟರ್ ಅಂತ ಕೇಳ್ಬೋದು, ಅಥವಾ ಐ ವಾಂಟ್ ಸಮ್ ವಾಟರ್ ಅಂತ ಕೇಳ್ಬೋದು. ಅಥವಾ ಅದನ್ನು ನಾವು ಇನ್ನೂ ವರ್ಡ್ಸ್ ಸೇರಿಸಿ ಹೇಳ್ಬೋದು. ಅಂದರೆ ಲೈಕ್ ಕುಡ್ ಯು ಗಿವ್ ಮಿ ಸಮ್ ವಾಟರ್, ಆರ್ ಕುಡ್ ಯು ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್, ಕ್ಯಾನ್ ಯು ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್, ಹೆಂಗೆ ಬೇಕಾದ್ರೆ ಕೇಳ್ಬೋದು. ಬಟ್ ಸಿಂಪಲ್ ಆಗಿ ಹೇಳೋದೇನು, ಐ ನೀಡ್ ಸಮ್ ವಾಟರ್, ನನಗೆ ಸ್ವಲ್ಪ ನೀರು ಬೇಕು, ನನಗೆ ಸ್ವಲ್ಪ ನೀರಿನ ಅಗತ್ಯ ಇದೆ. ಸೊ ನೀಡ್ ವಾಂಟ್ ಏನು ವ್ಯತ್ಯಾಸ ಅಂದರೆ, ನೀಡ್ ಅಂದರೆ ಅಗತ್ಯವಿರುವುದು, ವಾಂಟ್ ಅಂದರೆ ಬೇಕಾಗಿರುವುದು. ಅದು ಕನ್ನಡದಲ್ಲಿ ಹೇಗೆ ಬೇಕಾದ್ರೆ ತಗೊಳ್ಳಿ. ನನಗೆ ಸ್ವಲ್ಪ ನೀರು ಬೇಕು. ಐ ನೀಡ್ ಟು ಬಾಯ್. ಓಕೆ, ಐ ನೀಡ್ ಟು ಬಾಯ್ ಸಮ್ ಗ್ರೋಸರೀಸ್ ಟುಡೇ. ಐ ನೀಡ್ ಟು ಬಾಯ್ ಸಮ್ ಗ್ರೋಸರೀಸ್ ಟುಡೇ. ನನಗಿವತ್ತು ಸ್ವಲ್ಪ ದಿನಸಿ ಸಾಮಾನು ಖರೀದಿ ಮಾಡಬೇಕು. ನನಗಿವತ್ತು ಸ್ವಲ್ಪ ದಿನಸಿ ಖರೀದಿ ಮಾಡಬೇಕು. ಐ ನೀಡ್ ಟು ಬಾಯ್. ಟು ಆದಮೇಲೆ ನೀವು ಬಾಟ್ ವಿ2 ಯೂಸ್ ಮಾಡಬಾರ್ದು, V1 ಯೂಸ್ ಮಾಡಿ. ಟು ಬಾಯ್, ಐ ನೀಡ್ ಟು ಗೋ. ಐ ನೀಡ್ ಆದಮೇಲೆ ಟು ಬಳಸಿದ್ರೆ ಮುಂದೆ ನಾವು V1 ಬಳಸ್ತೀವಿ. ಓಕೆ, ಐ ನೀಡ್ ಟು ಬಾಯ್ ಸಮ್ ಗ್ರೋಸರೀಸ್ ಟುಡೇ. ಇವತ್ತು ನಾನು ಸ್ವಲ್ಪ ದಿನಸಿ ಖರೀದಿ ಮಾಡಬೇಕು. ನೆಕ್ಸ್ಟ್ ಐ ನೀಡ್ ಯೋರ್. ಸೊ ಇಲ್ಲಿ ಯಾಕೆ ಟು ಇಲ್ಲ ಅಂತ ಕೇಳ್ತೀರಾ ನೀವು? ಟು ಅಂತ ಬರೋದು ಮಾಡಲು, ಹೋಗಲು, ಹೋಗಲಿಕ್ಕೆ, ಈ ಥರ ಲೂ ಸೇರಿಸ್ತೀವಲ್ವ, ಅವಾಗ ಮಾತ್ರ ನಾವು ಟು ಸೇರಿಸ್ತೀವಿ. ಐ ನೀಡ್ ಟು ಯೂಸ್ ಮಾಡಿದ್ರೆ ನಾವು ಏನಾದರೂ ಅಲ್ಲಿ ವರ್ಬ್ ಹಾಕಬೇಕು. ಐ ನೀಡ್ ಯೋರ್ ಹೆಲ್ಪ್. ನನಗೇನು ಬೇಕು? ನಿನ್ನ ಸಹಾಯ ಬೇಕು. ಐ ನೀಡ್ ಯೋರ್ ಹೆಲ್ಪ್ ವಿತ್ ದಿಸ್ ಟಾಸ್ಕ್. ಐ ನೀಡ್ ಯೋರ್ ಹೆಲ್ಪ್ ವಿತ್ ದಿಸ್ ಟಾಸ್ಕ್. ನನಗೆ ಈ ಟಾಸ್ಕ್ ಮಾಡಲಿಕ್ಕೆ ನಿನ್ನ ಸಹಾಯ ಬೇಕು. ಓಕೆ, ಸೊ ಐ ನೀಡ್ ಅಂತ ಹೇಳ್ತೀರಾ ನೀವು. ರೈಟ್, ಐ ನೀಡ್ ಟು ನೋಡು, ಟು ಹಾಕಿದ್ರೆ ನಾವು ಐ ನೀಡ್ ಆದಮೇಲೆ ಟು ಹಾಕಿದ್ರೆ ಇಲ್ಲಿ ವರ್ಬ್ ಹಾಕಬೇಕು. ಐ ನೀಡ್ ಟು ಟೇಕ್ ಸಮ್ ರೆಸ್ಟ್. ಐ ನೀಡ್ ಟು ಟೇಕ್ ಸಮ್ ರೆಸ್ಟ್. ನನಗೆ ಸ್ವಲ್ಪ ರೆಸ್ಟ್ ತಗೋಬೇಕು. We need more time to finish the project. We need more time to finish the project. ಸೊ ಈ ಪ್ರಾಜೆಕ್ಟ್ ಫಿನಿಷ್ ಮಾಡಲಿಕ್ಕೆ ನಮಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಓಕೆ, ಸೊ ಐ ನೀಡ್ ಟು
ಆರ್ ಐ ನೀಡ್, ವಿ ನೀಡ್, ದೇ ನೀಡ್, ಯು ನೀಡ್, ಇದೆಲ್ಲ ಪ್ರೊನೌನ್ಸ್ ಚೇಂಜ್ ಮಾಡ್ಬೋದು. ಓಕೆ, ನಾವು ನೆಕ್ಸ್ಟು ಎಕ್ಸ್ಪ್ರೆಷನ್ ಅಂದರೆ ಎಕ್ಸ್ಪ್ರೆಸ್ ಮಾಡೋದು. ಯಾವಾಗ? ಎಕ್ಸ್ಪ್ರೆಸಿಂಗ್ ಡಿಸೈರ್ಸ್, ನಮ್ಮ ಆಸೆಗಳನ್ನು ನಾವು ಹೇಳಬೇಕಾದ್ರೆ ಹೆಂಗೆ ಹೇಳಬೇಕು? ನೀಡ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸೊ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್ ಕ್ವಿಕ್ಲಿ. ಐ ವಾಂಟ್ ಟು ಲರ್ನ್ ಇಂಗ್ಲೀಷ್ ಕ್ವಿಕ್ಲಿ, ನನಗೆ ಇಂಗ್ಲೀಷನ್ನು ಬೇಗ ಕಲಿಬೇಕು. ಸೊ ಇದು ನನ್ನ ಆಸೆ, ಡಿಸೈರ್. ಐ ನೀಡ್, ಈಗ ಐ ನೀಡ್ ಟು ಲರ್ನ್, ಇಲ್ಲಿ ನಾವು ವಾಂಟ್ ಬದಲು ನೀಡ್ ಹಾಕ್ಬೋದಲ್ಲ ಸರ್ ಅಂತ ಕೇಳಿದ್ರೆ, ಓಕೆ, ನೋ ಪ್ರಾಬ್ಲಮ್. ಐ ನೀಡ್ ಟು ಲರ್ನ್ ಇಂಗ್ಲೀಷ್ ಕ್ವಿಕ್ಲಿ. ಸೊ ಅದು ನಿಮ್ಮ ಅಗತ್ಯ, ಅತ್ಯವಶ್ಯಕತೆ ಆದಾಗ ಅಗತ್ಯ. ಐ ನೀಡ್ ಟು ಅಂತ ಹೇಳ್ಬೋದು. ಐ ವಾಂಟ್ ಅಂದರೆ ಇದು ನಿಮ್ಮ ಆಸೆ. ಐ ವಾಂಟ್ ಟು ಲರ್ನ್, ಸಿ ಐ ವಾಂಟ್ ಟು ಗೋ ದೇರ್, ಐ ವಾಂಟ್ ಟು ಗೋ ಟು some place, I want to go some place, you can say, or I want to learn guitar, I want to learn some other language other than English, I want to learn Hindi, I want to learn Spanish. Adu namma aase, desire. Okay, I want to visit my hometown next month, I want to visit my hometown next month. Next month ನಾನು ನನ್ನ ಊರಿಗೆ ಹೋಗಬೇಕು, ಅದು ನನಗೆ ಹೋಗೋ ಥರ ನನಗೆ ಅನಿಸ್ತಾ ಇದೆ. ಐ ಆಮ್ ಫೀಲಿಂಗ್ ಲೈಕ್ ಗೋಯಿಂಗ್ ಟು ಹೋಮ್ ಟೌನ್. ಓಕೆ, ನಾವು ಐ ವಾಂಟ್ ಟು ವಿಸಿಟ್ ಆಯ್ತಲ್ಲ, ಐ ವುಡ್ ಲೈಕ್, ಸೊ ಈ ವುಡ್ ಲೈಕ್ ಅಂತ ಯೂಸ್ ಮಾಡ್ಬೋದು, ರೈಟ್? ಐ ವುಡ್ ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಕಾಫಿ. ಸೊ ಐ ವಾಂಟ್ ಅ ಕಪ್ ಆಫ್ ಕಾಫಿ, ಆರ್ ಐ ವುಡ್ ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಕಾಫಿ. ಓಕೆ, ಅದನ್ನು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಐ ವಿಶ್ ಐ ಕುಡ್ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಐ ವಿಶ್ ಐ ಕುಡ್ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಸೊ ನನ್ನ ಬಯಕೆ ಏನು ಅಂತ ಹೇಳಿದ್ರೆ, ಸಾಧ್ಯ ಆದರೆ ಪ್ರಪಂಚನ ಸುತ್ತಬೇಕು ಅನ್ನೋದು ನನ್ನ ಬಯಕೆ, ನನ್ನ ಆಸೆ. ಬಯಕೆ, ಆಸೆ ಇದೆಲ್ಲ ನಾವು ವಾಂಟ್ ಅಂತ ಯೂಸ್ ಮಾಡ್ತೀವಿ, ಆರ್ ವಿಶ್ ಅಂತ ಯೂಸ್ ಮಾಡ್ತೀವಿ. ವಿಶ್ ಅಂದರೆ ಐ ವಿಶ್ ಐ ಕುಡ್, ಐ ವಿಶ್ ಐ ಕುಡ್. ನನ್ನ ಬಯಕೆ ಅಂದರೆ ನಾನೇನು ಬಯಸ್ತೀನಿ ಅಂದರೆ ಐ ವಿಶ್ ಐ ಕುಡ್ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಆಶಿಸುವುದು, ಆಶಿಸುತ್ತೇನೆ ಅಂತ ಹೇಳ್ತೀವಲ್ವ, ಐ ವಿಶ್ ಮಾಡೋದು. ಐ ಆಮ್ ಲಾಂಗಿಂಗ್ ಟು ಸಿ ಮೈ ಫ್ಯಾಮಿಲಿ, ಐ ಆಮ್ ಲಾಂಗಿಂಗ್ ಟು ಸಿ ಮೈ ಫ್ಯಾಮಿಲಿ. ನನ್ನ ಕುಟುಂಬವನ್ನು ನೋಡಲು ನಾನು ಕಾತುರದಿಂದ ಕಾಯುತ್ತಿದ್ದೇನೆ. ಸೊ ಕಾತುರದಿಂದ ಕಾಯುವುದಕ್ಕೆ ಲಾಂಗಿಂಗ್ ಅಂತಲೂ ಹೇಳ್ತೀವಿ. ಐ ಆಮ್ ಲಾಂಗಿಂಗ್ ಟು ಸಿ ಮೈ ಫ್ಯಾಮಿಲಿ. ಓಕೆ, ನೆಕ್ಸ್ಟ್ ನೋಡಿ, ಪ್ರೊಫೆಷ್ನಲ್ ನೀಡ್ಸ್. ಪ್ರೊಫೆಷ್ನಲ್ ನೀಡ್ಸ್, ಕೆಲಸದ ಸ್ಥಳದ ಅಗತ್ಯಗಳು. ರೈಟ್, ಅದನ್ನು ನೋಡೋಣ. ಐ ನೀಡ್ ಟು ಟಾಕ್ ಟು ದ ಮ್ಯಾನೇಜರ್, ಐ ನೀಡ್ ಟು ಟಾಕ್ ಟು ದ ಮ್ಯಾನೇಜರ್. ಓಕೆ, ನನಗೆ ಮ್ಯಾನೇಜರ್ ಹತ್ರ ಮಾತಾಡೋ ಅವಶ್ಯಕತೆ ಇದೆ, ಅಗತ್ಯ ಇದೆ. ಐ ನೀಡ್ ಟು ಟಾಕ್ ಟು ದ ಮ್ಯಾನೇಜರ್. ಐ ವಾಂಟ್ ಟು ಇಂಪ್ರೂವ್ ಮೈ ಟೀಚಿಂಗ್ ಸ್ಕಿಲ್ಸ್. ಓಕೆ, ಸೊ ಅಂದರೆ ಈಗ ವಾಂಟ್ ಅನ್ನೋದು ಆಸೆನೂ ಆಗ್ಬೋದು, ಬಟ್ ಇಟ್ ಈಸ್ ಪ್ರೊಫೆಷ್ನಲ್. ಪ್ರೊಫೆಷ್ನಲಲ್ಲಿ ನೀವು ಹೇಳಬೇಕಾದ್ರೆ ಐ ವಾಂಟ್ ಟು ಇಂಪ್ರೂವ್ ಮೈ ಟೀಚಿಂಗ್ ಸ್ಕಿಲ್ಸ್. ಈಗ ನನ್ನ ಪ್ರಕಾರ ನಾನೀಗ ಐ ಆಮ್ ಅ ಟೀಚರ್, ಐ ಆಮ್ ಅನ್ ಇಂಗ್ಲೀಷ್ ಟೀಚರ್, ರೈಟ್? ಸೊ ನಾನು ಇದನ್ನು ಹೇಳ್ಬೋದಲ್ವಾ, ಐ ವಾಂಟ್ ಟು ಇಂಪ್ರೂವ್ ಮೈ ಟೀಚಿಂಗ್ ಸ್ಕಿಲ್ಸ್. ನನ್ನ ಟೀಚಿಂಗ್ ಸ್ಕಿಲ್ಸನ್ನು ನಾನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ನನಗೆ ಈಗ ಪರ್ಸ್ನಲಾಗಿ ನಾನು ಹೇಳಬೇಕಾದ್ರೆ ನನಗೇನು ಅನಿಸುತ್ತೆ ಅಂದರೆ, ಇದು ಸಾಕಾಗ್ತಾ ಇಲ್ಲ, ನನ್ನ ಸ್ಕಿಲ್ಸನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಈಗ ನಾನು ಹೇಳಿಕ ನಾನು ಟೀಚ್ ಮಾಡೋದೇ ತುಂಬ ಚೆನ್ನಾಗಿದೆ ಅಂತ ಅದು ನನಗೆ ಅನಿಸ್ತಾ ಇಲ್ಲ. ನನಗೇನು ಅನಿಸುತ್ತೆ ಅಂದರೆ, ಇನ್ನೂ ಚೆನ್ನಾಗಿ ಟೀಚ್ ಮಾಡಬೇಕು, ಇನ್ನೂ ಮಕ್ಕಳಿಗೆ, ಜನರಿಗೆ ರೀಚ್ ಆಗೋ ಥರ, ಅರ್ಥ ಆಗೋ ಥರ ಇನ್ನೂ ಚೆನ್ನಾಗಿ ಟೀಚ್ ಮಾಡಬೇಕು ಅನ್ನೋ ಆಸೆ ನನ್ನಲ್ಲಿದೆ. ಇದು ನಾನು ಪರ್ಸ್ನಲಾಗಿ ಹೇಳ್ತಿದ್ದೀನಿ, ನಾನು ಸುಮ್ಮನೆ ಇದಕ್ಕೋಸ್ಕರ ಸೆಂಟೆನ್ಸ್ಗೋಸ್ಕರ ಹೇಳ್ತಾ ಇಲ್ಲ. ಪರ್ಸ್ನಲಾಗಿ ನನ್ನ ಫೀಲಿಂಗ್ ಏನು ಅಂದರೆ, ನನಗಿನ್ನೂ ನನ್ನ ಟೀಚಿಂಗ್ ಸ್ಕಿಲ್ಸನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ವಾ, ದಟ್ ಈಸ್ ಟ್ರೂ. ಅದನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು. ಐ ವಾಂಟ್ ಟು ಇಂಪ್ರೂವ್ ಮೈ ಟೀಚಿಂಗ್ ಸ್ಕಿಲ್ಸ್. ನಾನು ನನ್ನ ಬೋಧನಾ ಕೌಶಲ್ಯಗಳನ್ನು, ಈಗ ನೀವು ಸ್ಕಿಲ್ಸ್ ಅಂದರೆ ಏನು? ಕೌಶಲ್ಯ. ಟೀಚಿಂಗ್ ಅಂದರೆ ಬೋಧನಾ ಕೌಶಲ್ಯ, ಅಂದರೆ ಟೀಚಿಂಗ್ ಸ್ಕಿಲ್ಸನ್ನು ಸುಧಾರಿಸಿಕೊಳ್ಳಲು ಬಯಸುತ್ತೇನೆ. ಓಕೆ, ಸೊ ಬಯಸುವುದು ಬಂದಾಗ ವಾಂಟ್ ಅಂತ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್, ಐ ನೀಡ್ ಅ ಕ್ವೈಟ್ ಪ್ಲೇಸ್ ಟು ವರ್ಕ್. ಐ ನೀಡ್ ಅ ಕ್ವೈಟ್ ಪ್ಲೇಸ್ ಟು ವರ್ಕ್. ಇಲ್ಲಿ ತುಂಬ ಗದ್ದಲ, ಇಲ್ಲಿ ತುಂಬ ಗಲಾಟೆ, ನನಗೆ ಕೆಲಸ ಮಾಡಲಿಕ್ಕೆ ಒಂದು ಶಾಂತವಾದ ಸ್ಥಳ ಬೇಕು. ಐ ನೀಡ್ ಅ ಕ್ವೈಟ್ ಪ್ಲೇಸ್ ಟು ವರ್ಕ್. ಐ ಕಾಂಟ್ ವರ್ಕ್ ಹಿಯರ್ ಬಿಕಾಸ್ ಇಟ್ಸ್ ಟು ನೋಯ್ಸಿ. ತುಂಬ ನಾಯ್ಸ್ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್, ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಅ ಡೇ ಆಫ್. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಅ ಡೇ ಆಫ್. ಡೇ ಆಫ್ ಅಂದರೆ ನಮಗೆ ಒಂದು ದಿನ ರಜೆ ಬೇಕು ಅಂತ ವಿನಂತಿಸಲು ನಾನು ಐ ವುಡ್ ಲೈಕ್. ಇದನ್ನು ಇಂಗ್ಲೀಷಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಕನ್ನಡದಲ್ಲಿ ನಾವು ವಿನಂತಿಸಲು ಬಯಸುತ್ತೇನೆ ಅನ್ನೋದು ಬಳಸೋದೇ ಇಲ್ಲ. ಎಲ್ಲಿ ಬಳಸ್ತೀವಿ? ನಾವು ಸ್ಟೇಜಲ್ಲಿ ಮಾತಾಡಬೇಕಾದ್ರೆ ಅಥವಾ ಮೈಕಲ್ಲಿ ಮಾತಾಡಬೇಕಾದ್ರೆ ನಾವು ಬಳಸ್ತೀವಿ ಅದನ್ನು, ಬಟ್ ಇಂಗ್ಲೀಷಲ್ಲಿ ಇದನ್ನು ಕಾಮನ್ ಆಗಿ ಬಳಸ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಫೋರ್ತ್ ಒನ್, ಎಕ್ಸ್ಪ್ರೆಸಿಂಗ್ ಪ್ರೆಫರೆನ್ಸಸ್. ಆಯ್ಕೆಗಳನ್ನು ತಿಳಿಸುವಾಗ ಪ್ರೆಫರೆನ್ಸಸ್ ಅಂದರೆ ಏನು? ನಾವು ಪ್ರಿಫರ್ ಮಾಡ್ತೀವಿ. ಪ್ರಿಫರ್ ಅಂದರೆ ಆದ್ಯತೆ ಕೊಡುವುದು. ಯಾವುದಕ್ಕೆ ನಾವು ಆದ್ಯತೆ ಕೊಡ್ತೀವಿ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಹೇಗೆ? ಐ ಪ್ರಿಫರ್ ಕಾಫಿ ಓವರ್ ಟೀ. ಐ ಪ್ರಿಫರ್ ಕಾಫಿ ಓವರ್ ಟೀ ಅಂದರೆ ಈಗ ಇದು ನನ್ನ ಪರ್ಸ್ನಲ್ಲೇ ನಾನು ಹೇಳ್ತಾ ಇರೋದು. ನನಗೆ ಟೀ ಅಷ್ಟೊಂದು ಇಷ್ಟ ಇಲ್ಲ,
ಕಾಫಿ ನನಗೆ ಬಹಳ ಇಷ್ಟ, ಕಾಫಿ ನಾನು ಕುಡಿತೀನಿ. ಟೀ ಇಷ್ಟ ಇಲ್ಲ ಅಂತ ಕುಡಿಯಲ್ಲ ಅಂತಲ್ಲ, ಬಟ್ ನನಗೆ ಹಿಂಗೆ ಈ ಸಿಚುವೇಷನಲ್ಲಿ ನೀವು ಐ ಪ್ರಿಫರ್ ಕಾಫಿ ಓವರ್ ಟೀ. ಅಂದರೆ ನನಗೆ ಕೆಲವರಿಗೆ ಕಾಫಿ ಇಷ್ಟ ಇರಲ್ಲ, ಟೀ ಇಷ್ಟ ಇರುತ್ತೆ. ನೀವು ಹೆಂಗೆ ಹೇಳ್ತೀರಾ? ಐ ಪ್ರಿಫರ್ ಟೀ ಓವರ್ ಕಾಫಿ. ಈಗ ನೀವು ಹೇಳ್ತೀರಾ ಓವರ್ ಅಂದರೆ ಸರ್ ಮುಗೀತು ಅಂತಲ್ಲ. ಓವರ್ ಅನ್ನೋ ಪದಕ್ಕೆ ಬಹಳ ಮೀನಿಂಗ್ ಇದೆ. ಇಲ್ಲಿ ಅದರ ಬದಲು ಅಥವಾ ಅದಕ್ಕಿಂತ ಇದರ ಮೇಲೆ ನಾನು ಅದನ್ನು ಪ್ರಿಫರ್ ಮಾಡ್ತೀನಿ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಸೊ ಐ ಪ್ರಿಫರ್ ಕಾಫಿ ಓವರ್ ಟೀ. ನನ್ನ ಪರ್ಸನಲ್, ಐ ಲೈಕ್ ಕಾಫಿ ವೆರಿ ಮಚ್ ದ್ಯಾನ್ ಟೀ. ಓಕೆ, ನಾನು ಚಹಾಗಿಂತ ಕಾಫಿಯನ್ನೇ ಹೆಚ್ಚು ಇಷ್ಟಪಡ್ತೀನಿ ಅನ್ನೋ ಮೀನಿಂಗ್ ಅದು. ಐ ವುಡ್ ರಾದರ್ ಸ್ಟೇ ಹೋಮ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ರಾದರ್ ಅಂತ ಯೂಸ್ ಮಾಡಿದಾಗ ಐ ವುಡ್ ರಾದರ್. ಈ ರಾದರ್ ಅನ್ನೋದು ತುಂಬ ಜನ ಮಿಸ್ಟೇಕ್ ಮಾಡ್ಕೋತಾರೆ. ಸೊ ರಾದರ್, ಐ ವುಡ್ ರಾದರ್ ಸ್ಟೇ ಹೋಮ್, ಐ ವುಡ್ ರಾದರ್ ಸ್ಟೇ ಅಟ್ ಹೋಮ್ ಟು ನೈಟ್. ಐ ವುಡ್ ರಾದರ್ ಸ್ಟೇ ಅಟ್ ಹೋಮ್ ಟು ನೈಟ್ ಅಂದರೆ ನಾನು ಬೇರೆ ಎಲ್ಲೂ ಹೋಗೋದ್ರ ಬದಲು ಮನೇಲಿರೋಕ್ಕೆ ನಾನು ಆದ್ಯತೆ ಕೊಡ್ತೀನಿ, ಆದ್ಯತೆ. ಸೊ ಐ ವುಡ್ ಪ್ರಿಫರ್ ರಾದರ್ ಎರಡು ಒಂದೇನಾ ಅಂತ ಕೇಳಿದ್ರೆ ಇಲ್ಲ. ಐ ವುಡ್ ರಾದರ್ ಸ್ಟೇ ಅಟ್ ಹೋಮ್ ಟು ನೈಟ್. ಓಕೆ, so I would prefer to stay at home tonight, or I would rather stay at home tonight. ಇವೆರಡು ಸ್ವಲ್ಪ ವ್ಯತ್ಯಾಸ ಇದೆ, ಬಟ್ ಜನರಲ್ ಆಗಿ ಮಾತಾಡಬೇಕಾದ್ರೆ ಎರಡು ಒಂದೇ ಥರ ಅನಿಸುತ್ತೆ. ದಟ್ಸ್ ನಾಟ್ ಅ ಬಿಗ್ ಡೀಲ್. ಓಕೆ, ನಾನು ಇಂದು ರಾತ್ರಿ ಮನೆಯಲ್ಲೇ ಇರಲು ಇಷ್ಟಪಡುತ್ತೇನೆ ಅಥವಾ ಹೊರಗಡೆ ಹೋಗೋಕ್ಕೆ ಇಷ್ಟಪಡಲ್ಲ, ಮನೇಲಿ ಇರೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್, ಐ ವಾಂಟ್ ಟು ಈಟ್ ಸಮಥಿಂಗ್ ಸ್ಪೈಸಿ ಟುಡೇ. ಐ ವಾಂಟ್ ಟು ಈಟ್ ಸಮಥಿಂಗ್ ಸ್ಪೈಸಿ ಟುಡೇ. ಸ್ಪೈಸಿ ಅಂದರೆ ಎರಡು ಮೀನಿಂಗ್ ಇದೆ. ಸ್ಪೈಸಿ ಅಂದರೆ ತುಂಬ ಮಸಾಲೆ ಇರುವಂತಹ ಪದಗಳು, ಮಸಾಲೆ ಇರುವಂಥದ್ದು ಹೇಳ್ಬೋದು, ಅಥವಾ ಸ್ವಲ್ಪ ಖಾರ ಇರುವಂಥದ್ದು ಹೇಳ್ಬೋದು. ಓಕೆ, ಐ ವಾಂಟ್ ಟು ಈಟ್ ಸಮಥಿಂಗ್ ಸ್ಪೈಸಿ ಟುಡೇ. ಇವತ್ತು ಏನಾದರೂ ಖಾರವಾಗಿರೋದನ್ನು ತಿನ್ನಬೇಕು ಅಂತ ನನಗೆ ಅನಿಸ್ತಾ ಇದೆ. ಐ ನೀಡ್ ಟು ಚೂಸ್ ಎ ಗುಡ್ ಬ್ರೈಡ್ ಫಾರ್ ರೋಹಿತ್. ಓಕೆ, ಸೊ ಇದೇನಾಗುತ್ತೆ? ಐ ನೀಡ್ ಟು ಚೂಸ್ ಎ ಗುಡ್ ಬ್ರೈಡ್ ಫಾರ್ ರೋಹಿತ್. ಓಕೆ, ಸೊ ರೋಹಿತ್ ಅನ್ನೋ ಒಬ್ಬ ವ್ಯಕ್ತಿಗೆ ನಾನು ಒಳ್ಳೆ ಬ್ರೈಡ್ ಅಂದರೆ ವಧುವನ್ನು ಹುಡುಕಬೇಕು, ಅದು ನನ್ನ ಅಗತ್ಯ, ಅಂದರೆ ಅದು ನಾನು ಮಾಡಬೇಕಾಗಿದೆ. ಸೊ ನಾನು ರೋಹಿತ್ಗೆ ಒಬ್ಬ ಒಳ್ಳೆಯ ವಧುವನ್ನು ಆಯ್ಕೆ ಮಾಡಬೇಕಾಗಿದೆ. ಓಕೆ, ರೋಹಿತ್, ರಾಹುಲ್, ಎನಿಬಡಿ. ನಾವು ಆಸ್ಕಿಂಗ್ ಕ್ವೆಶ್ಚನ್ಸ್, ಪ್ರಶ್ನೆಗಳನ್ನು ಕೇಳಬೇಕು. ಆಸ್ಕಿಂಗ್ ಕ್ವೆಶ್ಚನ್ಸ್ ಅಬೌಟ್ ದೇರ್ ಡಿಸೈರ್ಸ್. ಈಗ ನೋಡಿ, ನೀವು ಬೇರೆಯವ್ರ ಹತ್ರ ಅವರ ಇಷ್ಟವನ್ನು ಕೇಳಬೇಕಾದ್ರೆ, ಅವ್ರ ಇಷ್ಟ ಕೇಳಬೇಕಾದ್ರೆ ನೀವು ಹೆಂಗೆ ಕೇಳ್ಬೋದು? ಸೊ ವಾಟ್ ಡು ಯು ವಾಂಟ್ ಟು ಡೂ ಟುಡೇ? ವಾಟ್ ಡು ಯು ವಾಂಟ್ ಟು ಡೂ ಟುಡೇ? ಇವತ್ತೇನು ಮಾಡಬೇಕು? ಇವತ್ತು ನೀವು ಏನು ಮಾಡೋಕ್ಕೆ ಬಯಸ್ತೀರಿ? ಇವತ್ತು ನೀವು ಏನು ಮಾಡೋಕ್ಕೆ ಇಷ್ಟಪಡ್ತೀರಿ ಅನ್ನೋ ಮೀನಿಂಗ್. ವಾಟ್ ಡು ಯು ವಾಂಟ್ ಟು ಡೂ ಟುಡೇ? ಓಕೆ, ಸೊ ನಿಮ್ಮ ಮನೆಗೆ ಗೆಸ್ಟ್ ಬಂದಿರ್ತಾರೆ. ಗೆಸ್ಟ್ ಒಂದು ವಾರ ಇರೋ ಪ್ಲ್ಯಾನಲ್ಲಿ ಇರ್ತಾರೆ. ಆವಾಗ ಸರಿ, ಓಕೆ, ಸೊ ಇವತ್ತೇನು ಮಾಡಬೇಕು ಅಂತ ನಿಮ್ಮ ಇಷ್ಟ ಏನು? ನೀವೇನು ಬಯಸ್ತೀರಾ? ವಾಟ್ ಡು ಯು ವಾಂಟ್ ಟು ಡೂ ಟುಡೇ? ಇವತ್ತೆಲ್ಲ ಹೊರಗಡೆ ಹೋಗಬೇಕಾ ಅಥವಾ ಮನೇಲೇ ಇರಬೇಕಾ, ಇಲ್ಲ ಆಟ ಆಡಬೇಕಾ, ಏನು? ವಾಟ್ ಡು ಯು ವಾಂಟ್ ಟು ಡೂ ಟುಡೇ? ಡು ಯು ನೀಡ್ ಎನಿಥಿಂಗ್ ಎಲ್ಸ್? ಅಂದರೆ ಬೇರೆಯವರ ಇಚ್ಛೆನ ನಾವು ಕೇಳಬೇಕು. ಡು ಯು ನೀಡ್ ಎನಿಥಿಂಗ್ ಎಲ್ಸ್? ಬೇರೆ ಏನಾದರೂ ನಿಮಗೆ ಬೇಕಾ? ಡು ಯು ನೀಡ್ ಎನಿಥಿಂಗ್ ಎಲ್ಸ್? ಬೇರೆ ಏನಾದರೂ ನಿಮಗೆ ಬೇಕಾ? ಆರ್ ಯು ಕ್ಯಾನ್ ಆಸ್ಕ್, ವುಡ್ ಯು ಲೈಕ್ ಸಮ್ ಹೆಲ್ಪ್? ಯಾರೋ ಏನೋ ಕಷ್ಟಪಟ್ಟೇನೋ ಮಾಡ್ತಾ ಇರ್ತಾರೆ, ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇರಲ್ಲ ಅಂತ ನೀವು ಅದನ್ನು ತಿಳ್ಕೊಂಡು ನಿಮಗೇನಾದರೂ ಸಹಾಯ ಬೇಕೇ? ವುಡ್ ಯು ಲೈಕ್ ಸಮ್ ಹೆಲ್ಪ್? ಅಥವಾ ವಾಟ್ ವುಡ್ ಯು ಲೈಕ್ ಟು ಈಟ್ ಫಾರ್ ಡಿನ್ನರ್? ಈಗ ನಿಮ್ಮ ಮನೆಗೆ ಗೆಸ್ಟ್ ಬಂದಿರ್ತಾರೆ. ಗೆಸ್ಟ್ ಹತ್ರ ನೀವು ಅವ್ರಿಗೇನು ಇಷ್ಟ ಆಗಿರುತ್ತೋ ಆ ತಿಂಡಿ ಮಾಡ್ತೀರಾ, ಅಡುಗೆ ಮಾಡ್ತೀರಾ ಅಲ್ವಾ? ಸೊ ವಾಟ್ ವುಡ್ ಯು ಲೈಕ್ ಟು ಈಟ್ ಫಾರ್ ಡಿನ್ನರ್? ವಾಟ್ ವುಡ್ ಯು? ಸೊ ಇಲ್ಲಿ ನಾವು ವಾಟ್ ವುಡ್ ಅಂತಲೇ ಹಾಕಬೇಕು. ಭಾಳ ಜನ ಈ ವುಡ್, ಕುಡ್, ಶುಡ್, ಡು ಇದೆಲ್ಲ ಬಿಟ್ಬಿಡ್ತಾರೆ. ವಾಟ್ ಯು ಲೈಕ್ ಟು ಈಟ್ ಫಾರ್ ಡಿನ್ನರ್? ಕನ್ನಡದಲ್ಲಿ ಹೀಗಿರ್ಬೋದು, ಬಟ್ ಇಂಗ್ಲೀಷಲ್ಲಿ ಇದೆಲ್ಲ ಇಟ್ ಈಸ್ ವೆರಿ ಎಸೆನ್ಷಿಯಲ್. ಓಕೆ, ಸೊ ವಾಟ್ ವುಡ್ ಯು ಲೈಕ್ ಇದು ಸ್ವಲ್ಪ ಮರ್ಯಾದೆ ಜಾಸ್ತಿ ಕೊಟ್ಟಂಗೂ ಆಗುತ್ತೆ. ಆ್ಯಂಡ್ ವಾಟ್ ಈ ವುಡ್ ಇಲ್ಲ ಅಂದರೆ ಇದು ವರ್ಕ್ ಆಗಲ್ಲ. ದಿಸ್ ಇಸ್ ಅ ರಾಂಗ್ ಸೆಂಟೆನ್ಸ್. ವಾಟ್ ಯು ಲೈಕ್ ಟು ಈಟ್ ಫಾರ್ ಡಿನ್ನರ್, ದಟ್ಸ್ ನಾಟ್ ಅ ಕ್ವೆಶ್ಚನ್. ಓಕೆ, ಅಲ್ಲಿ ವುಡ್ಡು ಹಾಕಲೇಬೇಕು. ಓಕೆ, ರೈಟ್. ಹಾಂ, ಸೊ ಇದರ ಅರ್ಥ ಏನು? ರಾತ್ರಿ ಊಟಕ್ಕೆ ನೀವು ಏನು ತಿನ್ನಕ್ಕೆ ಬಯಸ್ತೀರಾ, ನಿಮಗೇನು ಇಷ್ಟ ತಿನ್ನೋಕ್ಕೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್, ಐ ಹೋಪ್ ಯು ಗೆಟ್ ವಾಟ್ ಯು ವಾಂಟ್. ಓಕೆ, ಸೊ ನಿನಗೇನು ಬೇಕು ಅಂತ ಇದೆ, ಅದು ನಿನಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ನನಗಿದೆ ಅಂತ ಅರ್ಥ.
ಓಕೆ, ಆಲ್ ಐ ನೀಡ್ ಈಸ್ ಅ ಲಿಟಲ್ ಸಪೋರ್ಟ್. ಆಲ್ ಐ ನೀಡ್ ಈಸ್ ಅ ಲಿಟಲ್ ಸಪೋರ್ಟ್. ನನಗೆಲ್ಲ ಬೇಕಾಗಿರೋದೆಲ್ಲ ಏನು ಅಂತ ಹೇಳಿದ್ರೆ ಸ್ವಲ್ಪ ಸಪೋರ್ಟ್ ಅಷ್ಟೇ. ಆಲ್ ಐ ನೀಡ್ ಈಸ್ ಎ ಲಿಟಲ್ ಸಪೋರ್ಟ್. ಈಗ ಆಲ್ ಐ ನೀಡ್ ಅನ್ನೋದು ಆಲ್ ಐ ಯೂಸ್ ಮಾಡಿ ನಾವು ಸೆಂಟೆನ್ಸ್ ಬಹಳ ಯೂಸ್ ಮಾಡ್ತೀವಿ ಸ್ಟ್ರಕ್ಚರು. ಅದು ಐ ಥಿಂಕ್ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡೋಣ. ಅದು ನನಗೆ ಸಿಕ್ಕಿದ್ರೆ ನಾನು ನಿಮಗೆ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಐ ರಿಯಲಿ ವಾಂಟ್ ಟು ಮೇಕ್ ದಿಸ್ ಯೂಟ್ಯೂಬ್ ವಿಡಿಯೋ ಸಕ್ಸಸ್ಫುಲ್. ಓಕೆ, ನಂದು ಇದು ಲೈಕ್ ಈ ವಿಡಿಯೋನ ತುಂಬ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ನಾನು ಬಯಸ್ತೀನಿ. ಐ ರಿಯಲಿ ವಾಂಟ್ ಟು ಮೇಕ್ ದಿಸ್ ಯೂಟ್ಯೂಬ್ ವಿಡಿಯೋ ಸಕ್ಸಸ್ಫುಲ್. ನೀವು ಏನು ಬೇಕಾದರೂ ಹಾಕ್ಬೋದು. ಐ ರಿಯಲಿ ವಾಂಟ್ ಟು ಮೇಕ್ ದಿಸ್ ಮುಂದೆ ಡ್ಯಾಶ್, ನಿಮಗೆ ಇಷ್ಟ ಇರೋದನ್ನು ನೀವು ಹಾಕ್ಬೋದು. ಓಕೆ, ಸೊ ನೋಡಿ, ದಯವಿಟ್ಟು ಸರ್ ನನಗೆ 100 ಸೆಂಟೆನ್ಸ್ ಹೇಳಿ 200 ಸೆಂಟೆನ್ಸ್ ಕೊಡಿ ಅಂತ ತುಂಬ ಜನ ಕೇಳ್ತಾರೆ. PDF ಕೊಡಿ, ಅದರಿಂದ ಏನೂ ಪ್ರಯೋಜನ ಇಲ್ಲ. ನೀವು ರ್ಯಾಂಡಮ್ ಆಗಿ ನೀವು ಕಲಿಯೋಕ್ಕೆ ಹೋಗಲೇಬಾರ್ದು. ರ್ಯಾಂಡಮ್ ಆಗಿ ಒಂದಷ್ಟು 100-125 ಸೆಂಟೆನ್ಸ್ ನಾನು ಆಲ್ರೆಡಿ ನಿಮಗೆ ಕಳಿಸಿದ್ದೀನಿ. ಡೈಲಿ ಯೂಸ್ ಮಾಡೋ ಸೆಂಟೆನ್ಸ್ ನಾನು ಎಷ್ಟೋ ವಿಡಿಯೋ ಮಾಡಿದ್ದೀನಿ, ಸಾಕಷ್ಟು. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದೇನೆಂದರೆ ಸಿಚುವೇಶನಲ್ ಸೆಂಟೆನ್ಸಸ್. ಅಂದರೆ ಇದು ಬೇಸಿಕ್ ಲೆವೆಲ್ ಅವ್ರಿಗೆ ಹೇಳ್ತಾ ಇಲ್ಲ ನಾನು. ನೀವು ಈಗಿನ್ನೂ ಇಂಗ್ಲೀಷ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವರಿಗೆಲ್ಲ ಇದು ಖಂಡಿತವಾಗ್ಲೂ ಇದು ಸ್ವಲ್ಪ ಇಂಗ್ಲೀಷ್ ಸ್ಟ್ರಕ್ಚರ್, ಗ್ರಾಮರ್ ಅದು ಇದು ಅಲ್ಪ ಸ್ವಲ್ಪ ಗೊತ್ತಿರೋರು ಇನ್ನೇನು ಮಾಡಬೇಕು ನಾವು ಮುಂದೆ. ಗ್ರಾಮರ್ ಗೊತ್ತು ಸರ್, ಸ್ವಲ್ಪ ಗೊತ್ತು ಅಂತ ಹೇಳೋರು ನೀವು ಸಿಚುವೇಶನಲ್ ಸೆಂಟೆನ್ಸಸ್ಸನ್ನು ಫೋಕಸ್ ಮಾಡಬೇಕು. ಓಕೆ, ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಆಗದೇ ಇದ್ರೆ ಒಂದು ಲೈಕನ್ನು ಕೊಡಿ. ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡಿ. ಇಂಗ್ಲೀಷ್ ರೀಡಿಂಗ್, ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್, ಇಂಗ್ಲೀಷ್ ಓದಕ್ಕೆ ಬರದೇ ಇರೋರು, ಬರೆಯೋಕ್ಕೆ ಬರದೇ ಇರೋರು ಮತ್ತು ಮಾತಾಡೋಕ್ಕೆ ಬರದೇ ಇರೋರು, ಇಂಗ್ಲೀಷ್ ಬರದೇ ಇರೋರು ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ನಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಆಲ್ರೈಟ್. ಸೊ ದಿಸ್ ಇಸ್ ಅನಿಲ್ ಕುಮಾರ್ signing off. See you in the next video. Until then, keep watching my videos. Bye-bye. Take care.